ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡುವ ರೆಸಿಪಿ ಬೇಕರಿ ಸ್ಟೈಲ್ ಮಾಲ್ಪುರಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಸಕ್ಕರೆ ಹುಡಿ, ಇದು ನಾವು ಮನೆಯಲ್ಲೇ ಸಕ್ಕರೆಯನ್ನು ಹುಡಿ ಮಾಡಿದ್ದು, ಮತ್ತು ಉಪ್ಪು, ಏಲಕ್ಕಿ, ಫುಡ್ ಕಲರ್. ಇಲ್ಲಿ ನಾವು ಒಂದು ಬೌಲಿಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೇವೆ. ಇಲ್ಲಿ ನಾವು 15 ಮಾಲ್ಪುರಿ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೇವೆ. ಅದಕ್ಕೆ ಈಗ ಸಕ್ಕರೆ ಹುಡಿ ಆ್ಯಡ್ ಮಾಡ್ತಿದ್ದೇವೆ. ನಾವಿಲ್ಲಿ 4 ಸ್ಪೂನ್ ತಗೊಂಡಿದ್ದೇವೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ. ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಮತ್ತು ಇಲ್ಲಿ ನಾವು ಏಲಕ್ಕಿಯನ್ನು ಹುಡಿ ಮಾಡಿ ಅದಕ್ಕೆ ಫುಡ್ ಕಲರ್ ಹಾಕಿ ಮತ್ತು ನೀರು ಆ್ಯಡ್ ಮಾಡ್ತಿದ್ದೇವೆ. ನೀರನ್ನು ಅದರಲ್ಲೇ ಮಿಕ್ಸ್ ಮಾಡಿ ಅದನ್ನೇ ಡೈರೆಕ್ಟ್ ಹಿಟ್ಟಿಗೆ ಹಾಕ್ತಿದ್ದೇವೆ. ಇಲ್ಲಿ ಫುಡ್ ಕಲರ್ ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕಿ, ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ಹಾಕಿದರೆ ಸ್ವಲ್ಪ ಚೆಂದ ಕಾಣ್ತದೆ ಅಂತ ಅಷ್ಟೇ. ಮತ್ತು ಆ ಹಿಟ್ಟಿಗೆ ನಿಮ್ಮ ಹದ ನೋಡಿ ನೀರು ಸ್ವಲ್ಪನೇ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ನೀರು ಒಮ್ಮೆಲೆ ಜಾಸ್ತಿ ಹಾಕಬೇಡಿ, ಮತ್ತು ನೀರಾದರೆ ಕಷ್ಟ ಆಗ್ತದೆ, ಮತ್ತು ಅದು ಮಾಲ್ಪುರಿ ಸರಿಯಾಗಿ ಬರುವುದಿಲ್ಲ. ನೀವು ನೋಡಿ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗ್ತದಲ್ಲ ನಿಮಗೆ ಹಿಟ್ಟಿದ್ದು ಎಷ್ಟು ಬರಬೇಕಂತ. ಈಗ ನಾವು ತೋರಿಸ್ತಿದ್ದೇವೆ ನೋಡಿ, ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಈಗ ನಾವು ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತೇವೆ. ಆ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ನೋಡಿ, ಗಂಟು ಬರಬಾರ್ದು. ಗಂಟು ಬಂದರೆ ಅದು ಸರಿ ಬರುವುದಿಲ್ಲ ಮಾಲ್ಪುರಿ. ಹಾಗಾಗಿ ಗಂಟು ಬರದ ಹಾಗೆ ನೀವು ಅದನ್ನು ಮಿಕ್ಸ್ ಮಾಡಬೇಕು. ಕೈಯಲ್ಲೂ ಮಿಕ್ಸ್ ಮಾಡ್ಬೋದು, ಇಲ್ಲದಿದ್ದರೆ ಸೌಟಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ನಾವಿಲ್ಲಿ ಸೌಟಲ್ಲೇ ಮಿಕ್ಸ್ ಮಾಡಿದ್ದು. ನೋಡಿ, ಒಂದು ಕೂಡ ಗಂಟಿಲ್ಲದ ಥರ ಮಿಕ್ಸ್ ಮಾಡಿದ್ದೇವೆ. ಈಗ ನೋಡಿ, ಇದು ಕರೆಕ್ಟ್ ಹದಕ್ಕೆ ಬಂದಿದೆ. ಇಷ್ಟು ಬಂದರೆ ಸಾಕು. ಈಗ ಇದನ್ನೊಂದು 20 ನಿಮಿಷ ತೆಗೆದಿಡಬೇಕು. ನಾವಿಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೇವೆ. ನೀವು ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ, ಈಗ ಹೊರಗೆ ಕೂಡ ಇಡ್ಬೋದು. ನಾವಿಲ್ಲಿ ಮಾಲ್ಪುರಿ ಎಣ್ಣೆಗೆ ಬಿಟ್ಟ ವಿಡಿಯೋ ರೆಕಾರ್ಡ್ ಆಗಲಿಲ್ಲ, ಅದು ನಮಗೆ ಗೊತ್ತಾಗಲಿಲ್ಲ. ನಾವು ಎಡಿಟಿಂಗ್ ಮಾಡುವಾಗಲೇ ನೋಡಿದ್ದು, ಅದೊಂದು ಫುಟೇಜೇ ಇಲ್ಲ ಈಗ ನಮ್ಮ ಹತ್ರ. ಇದು ನೀವು 1 ಸೌಟು ಹಿಟ್ಟನ್ನು ಬನಲೆಗೆ ಹಾಕಿದರೆ ಆಯಿತು. ಅದು ಅದಾಗಿ ಎದ್ದು ಬರ್ತದೆ ಮೇಲೆ. ನೋಡಿ, ನಾವೀಗ ತೋರಿಸ್ತೇವಲ್ಲ ಹಾಗೆ ಅದಾಗಿ ಎದ್ದು ಬರ್ತದೆ ಮೇಲೆ. 2 ಸೈಡು ಕೂಡ ನೀವು ಅದನ್ನು ಬೇಯಿಸಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅದು ಸೈಡ್ ಬ್ರೌನ್ ಕಲರ್ ಆಗುವಷ್ಟು ಬೆಂದರೆ ಸಾಕು. ಅದು ತುಂಬ ಆಯಿಲ್ ಎಳೆದಿಟ್ಕೊಳ್ತದೆ. ನೀವು ತೆಗೆಯುವಾಗ ನೋಡಿ, ಈ ಥರ ಆಯಿಲನ್ನು ಅದರಿಂದ ತೆಗಿಬೇಕು. ತೆಗೆದು ಹಾಕಿದರೆ ಆಯಿತು. ಮಾಲ್ಪುರಿಯನ್ನು ಈಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಅದು ಸ್ವಲ್ಪ ಟೈಮ್ ತಗೊಳ್ತದೆ. ನಮಗೊಂದು 15 ಮಾಲ್ಪುರಿ ಆಗಲಿಕ್ಕೆ ನಮಗೊಂದು ½ an hour ಜಾಸ್ತಿ ಆಗಿದೆ. ಈಗ ಬೇರೆ ಮಳೆಗಾಲ ಅಲ್ವಾ, ಈ ಟೈಮಲ್ಲಿ ನಮಗೆ ಇದನ್ನು ಈಸಿಯಾಗಿ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರೋದಿಲ್ಲ ಇದಕ್ಕೆ. ಎಲ್ಲರೂ ನೀವು ಟ್ರೈ ಮಾಡಿ ನಮಗೆ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಲಾಸ್ಟ್ ವಿಡಿಯೋ ತುಂಬ ಜನ ನೋಡಿದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ. ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ಲರೂ ವಿಡಿಯೋ. ನೆಕ್ಸ್ಟ್ ನಮ್ಮದು ಇದೇ ಥರ ತುಂಬ ವಿಡಿಯೋ ಎಲ್ಲ ಹಾಕ್ತಿರ್ತೇವೆ. ನೀವು ಇದೇ ಥರ ಸಪೋರ್ಟ್ ಮಾಡಿದರೆ ನಮಗೂ ಖುಷಿ ಆಗ್ತದೆ. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫೈನಲ್ ಆಗಿ ನಮ್ಮ ಮಾಲ್ಪುರಿ ಈ ಥರ ಬಂದಿದೆ ನೋಡಿ. ಬೇಕರಿಯಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿ ನಿಮಗೆ ಕಾಣಿಸ್ತಿದೆ ಅಲ್ಲ. ಟೇಸ್ಟ್ ಕೂಡ ಅದೇ ರೀತಿ ಬಂದಿದೆ ನೋಡಿ. ಸ್ಮೂತಾಗಿ ಬಂದಿದೆ, ಏನು ಗಟ್ಟಿಯಾಗಿ ಏನಿಲ್ಲ. ನಾವಿಲ್ಲಿ ನಿಮಗೆ ತುಂಡು ಮಾಡಿ ತೋರಿಸ್ತಿದ್ದೇವೆ. ನೀವು ಕೂಡ ಇದನ್ನೆಲ್ಲರೂ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.